ಹಾಯ್ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಅಜಿತ್ ಮತ್ತು ಭೂಮಿ ಪ್ರೇಕ್ಷಕರು ಕಾಯುತ್ತಿದ್ದಂತೆ ಒಂದಾಗುವ ಅದ್ಭುತ ತಿರುವು ಎದುರಾಗಲಿದೆ. ಸಂಚಿಕೆ ಆರಂಭದಲ್ಲಿ ಶಾರದಾ ಅವರ ಹೆಲ್ತ್ ಚೆಕಪ್ಗಾಗಿ ಮನೆಗೆ ಬಂದ ಡಾಕ್ಟರ್, ನಿಮ್ಮ ಮದುವೆಯಾಗಿ 1 ವರ್ಷ ಆಯ್ತಲ್ಲ, ಇನ್ನೂ ಯಾವುದೇ ಗುಡ್ ನ್ಯೂಸ್ ಇಲ್ವಾ? ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ತಡ ಮಾಡಬೇಡಿ, ಆದಷ್ಟು ಬೇಗ ಮಕ್ಕಳು ಮಾಡಿಕೊಳ್ಳಿ ಎಂದು ಇಡೀ ಕುಟುಂಬದ ಮುಂದೆ ಹೇಳ್ತಾರೆ. ಇದರಿಂದ ಭೂಮಿ ಮತ್ತು ಅಜಿತ್ ಒಬ್ಬರ ಮುಖ ಒಬ್ಬರು ನೋಡುತ್ತಾ ಮೌನವಾಗಿ ನಿಲ್ತಾರೆ. ನಂತರದ ದೃಶ್ಯದಲ್ಲಿ ಆಸ್ಪತ್ರೆಯಲ್ಲಿರುವ ಸಂಗೀತ, ಅಪ್ಪು, ನಚಿಕೇತ್ ಅವರಿಗೆ ಶ್ರಾವಣ್ ವಿಡಿಯೋ ಕಾಲ್ ಮಾಡ್ತಾರೆ. ಆಗ ಸತ್ಯಣ್ಣ, ಅಜಿತ್ ಬೇಜಾರಾಗಿದ್ದಾನೆ, ಯಾಕಂದರೆ ಭೂಮಿ ಅವನಿಗೆ ಕೈತುತ್ತು ಕೊಟ್ಟಿಲ್ಲ ಎಂದು ತಮಾಷೆ ಮಾಡ್ತಾನೆ. ಸಂಗೀತ ಅವರ ಒತ್ತಾಯದ ಮೇರೆಗೆ ಅಜಿತ್ ಎಲ್ಲರ ಸಮ್ಮುಖದಲ್ಲೇ ಭೂಮಿಗೆ ಪ್ರೀತಿಯಿಂದ ಊಟ ಮಾಡಿಸ್ತಾನೆ. ಇದನ್ನು ನೋಡಿ ಇಡೀ ಕುಟುಂಬ ಖುಷಿಪಡ್ತದೆ. ಊಟ ಮುಗಿದ ನಂತರ ಅಜಿತ್ ರೂಮ್ಗೆ ಬಂದು ಭೂಮಿ ಫೋಟೋ ಹಿಡಿದು 1 ವರ್ಷ ಕಾಂಟ್ರಾಕ್ಟ್ ಮುಗಿಸಿ ನನ್ನ ಮನಸ್ಸಿನಲ್ಲಿ ಪ್ರೀತಿ ಹುಟ್ಟಿಸಿ ಈಗ ನನ್ನನ್ನು ಬಿಟ್ಟು ಹೋಗುತ್ತಿದ್ದೀಯಲ್ಲ ಭೂಮಿ ಎಂದು ಕಣ್ಣೀರು ಹಾಕ್ತಾನೆ. ಅದೇ ಸಮಯಕ್ಕೆ ಭೂಮಿ ರೂಮ್ಗೆ ಬಂದು ತನ್ನ ಲಗೇಜ್ ಬ್ಯಾಗ್ಗಳನ್ನು ತೆಗೆದುಕೊಂಡು ಅಜಿತ್ ಹತ್ತಿರ ಏನೂ ಹೇಳದೆ ಕಣ್ಣೀರು ಹಾಕುತ್ತಾ ಅಲ್ಲಿಂದ ಹೊರಡುತ್ತಾಳೆ. ಮನೆ ಬಿಟ್ಟು ಹೋಗುವ ಮುನ್ನ ಭೂಮಿ ಮಲಗಿರುವ ಶಾರದಾ ಅಮ್ಮನಿಗೆ ಮುತ್ತು ಕೊಟ್ಟು, ಮುಂದಿನ ಜನ್ಮದಲ್ಲೂ ನಿಮ್ಮ ಮಗಳಾಗಿ ಹುಟ್ಟುತ್ತೇನೆ ಎಂದು ಭಾವುಕಳಾಗ್ತಾಳೆ. ಬಳಿಕ ಶ್ರಾವಣ್ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಸೂಟ್ಕೇಸ್ ಹಿಡಿದು ಮುಖ್ಯ ದ್ವಾರದ ಕಡೆಗೆ ಬರ್ತಾಳೆ. ಭೂಮಿ ಮನೆ ಬಿಟ್ಟು ಹೋಗುವುದನ್ನು ಕಂಡು ದೇವಯಾನಿ ಮತ್ತು ಅಂಜು ಹಾಳಾದವಳು ತೊಲಗುತ್ತಿದ್ದಾಳೆ, ಇನ್ನು ಮನೆಯಲ್ಲಿ ಹಬ್ಬ ಆಚರಿಸೋಣ ಎಂದು ಆನಂದ ಪಡ್ತಾರೆ. ಆದರೆ ಭೂಮಿ ಗೇಟ್ ಬಳಿ ಬರುತ್ತಿದ್ದಂತೆ ಸತ್ಯಣ್ಣ ಹದ್ದಿನಂತೆ ಕಾವಲು ನಿಂತು ಅವಳನ್ನು ತಡೆಯುತ್ತಾನೆ. ಅಜಿತ್ ನಿನ್ನನ್ನು ಬೆಟ್ಟದಷ್ಟು ಪ್ರೀತಿಸ್ತಾನೆ ಭೂಮಿ ಎಂದಾಗ ಭೂಮಿ ನಂಬುವುದಿಲ್ಲ. ಆಗ ಸತ್ಯಣ್ಣ ಅಜಿತ್ 2 ತಿಂಗಳ ಹಿಂದೆಯೇ ಬರೆದು ಕದ್ದು ಇಟ್ಟಿದ್ದ ಲವ್ ಲೆಟರನ್ನು ತಂದು ಭೂಮಿಯ ಸೂಟ್ಕೇಸ್ನಲ್ಲಿಟ್ಟು ಅದನ್ನು ಓದುವಂತೆ ಹೇಳ್ತಾನೆ. ಭೂಮಿ ಆ ಪತ್ರವನ್ನು ಓದುತ್ತಾಳೆ. ಅದರಲ್ಲಿ ಅಜಿತ್, ನಮ್ಮದು ಕಾಂಟ್ರಾಕ್ಟ್ ಮದುವೆಯಾದರೂ ಗೊತ್ತಿಲ್ಲದೆ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿಯಾಗಿದೆ ಭೂಮಿ, ನೀನಿಲ್ಲದೆ ಜೀವನವನ್ನು ನಾನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ, ಐ ಲವ್ ಯು ಎಂದು ಬರೆದಿರುತ್ತಾನೆ. ಇದನ್ನು ಓದಿದ ಭೂಮಿಗೆ ಆನಂದ ಬಾಷ್ಪ ಹರಿದು, ಸಾಹೇಬರು ನನ್ನನ್ನು ಪ್ರೀತಿಸುವುದು ಸತ್ಯ ಎಂದು ಸತ್ಯಣ್ಣನಿಂದ ಖಚಿತಪಡಿಸಿಕೊಂಡು ನೇರವಾಗಿ ಅಜಿತ್ ರೂಮ್ಗೆ ಓಡ್ತಾಳೆ. ಕಣ್ಣೀರು ಹಾಕುತ್ತಾ ಕುಳಿತಿದ್ದ ಅಜಿತ್ನನ್ನು ಭೂಮಿ ಓಡಿ ಬಂದು ಗಟ್ಟಿಯಾಗಿ ಬಾಚಿ ತಬ್ಬಿಕೊಳ್ತಾಳೆ ಮತ್ತು ಅವನ ಹಣೆಗೆ ಹಾಗೂ ಕೆನ್ನೆಗೆ ಮುತ್ತುಗಳ ಮಳೆ ಸುರಿಸುತ್ತಾಳೆ. ಇವರಿಬ್ಬರು ಒಂದಾಗಿದ್ದನ್ನು ಕಂಡು ದೂರದಲ್ಲಿ ನಿಂತ ಸತ್ಯಣ್ಣ, ನೀನು ರಾಮನಾದರೆ ನಾನು ಹನುಮಂತನ ಥರ ಕಾವಲಾಗಿ ನಿಮ್ಮನ್ನು ರಕ್ಷಿಸ್ತೇನೆ ಎಂದು ಭಾವುಕನಾಗುವ ಅದ್ಭುತ ದೃಶ್ಯಗಳೊಂದಿಗೆ ಮುಂದಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಇನ್ನು ಮುಂದೆ ಏನೇನೋ ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.